திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். குருவே சரணம். நம சிவாய். நம சிவாய். நம சிவாய். ಎಲ್ಲ ಭಕ್ತರುಗಳಿಗೆ ಗುರುದೇವರ ಶುಭ ಆಶೀರ್ವಾದ. ಎಲ್ಲರಿಗೂ, ಪ್ರಪಂಚದಲ್ಲಿರುವ ಅಷ್ಟು ಭಕ್ತರಿಗೂ, ಪ್ರಪಂಚದಲ್ಲಿರುವ ಅಷ್ಟು ಗುರು ಭಕ್ತರುಗಳಿಗೂ ಗುರುದೇವರ ಶುಭ ಆಶೀರ್ವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಒಳ್ಳೆಯವರೇ ಅಂತ ಹೇಳೋದು. ಇಲ್ಲಿ ಯಾರು ಕೆಟ್ಟವರು ಇಲ್ಲ, ಎಲ್ಲರೂ ಒಳ್ಳೆಯವರೇ. ಮಾನವ ಜನ್ಮದಲ್ಲಿ ಪ್ರತಿಯೊಬ್ಬನಿಗೂ ಸತ್ಯದ ಅರಿವು ಇರ್ತದೆ. ನಾನು ಒಳ್ಳೆಯದನ್ನೇ ಮಾಡಬೇಕು, ನಾನು ಒಳ್ಳೆಯವರಾಗಿ ಇರಬೇಕು, 10 ಜನರಿಗೆ ಉಪಕಾರ ಮಾಡಬೇಕು, ನನ್ನ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ನನ್ನಿಂದ ಏನೋ ಒಂದು ಒಳ್ಳೆಯದು ಮಾಡಬೇಕು ಎಂಬ ಪವಿತ್ರವಾದ ಒಂದು ಮನಸ್ಥಿತಿ ಪ್ರತಿಯೊಬ್ಬರ ಒಳಗೂ ಇದೆ. ಇದು ಪರಮ ಸತ್ಯವಾದ ವಿಚಾರ. ಇದು ಪ್ರತಿಯೊಬ್ಬ ಕೇಳಬೇಕು ಈ ಸತ್ಯವನ್ನು. ಆದ ಕಾರಣ ಹೇಳೋದು, ಪ್ರತಿಯೊಬ್ಬ ಕಳ್ಳನಾದರೂ ಸರಿ, ಒಬ್ಬ ವೇಷೆಯಾದರೂ ಸರಿ, ಅಲ್ಲ ಈ ಪ್ರಪಂಚದ ಒಂದು ಕೆಳಗಿನ ಪರಿಸ್ಥಿತಿಯಲ್ಲಿರುವ ಸ್ಥಿತಿ ಅದು. ಅರ್ಥ ಆಯ್ತು? ಅದನ್ನು ಕೆಳಗಿನ ಸ್ಥಿತಿ ಹೋದರೆ ಭಿಕ್ಷುಕ ಆಗ್ತದೆ, ಅದು ಹೇಗೂ ಆಗ್ತದೆ. ಆ ಭಿಕ್ಷುಕನಿಗೂ ಹೇಳೋದು, ಇನ್ನು ಹೇಳೋದಾದರೆ ಮಾನವ ಜನ್ಮದಲ್ಲಿ ಯಾವ ಸ್ಥಿತಿಯಲ್ಲೆಲ್ಲ ಬಂದಿದೆ, ಪ್ರತಿಯೊಬ್ಬನ ಒಳಗೂ ಆ ಒಳ್ಳೆತನ ಎಂಬುದು ಇದ್ದೇ ಇದೆ. ಆದರೆ ಅವನು ನೆನೆಸ್ತಾನೆ, ಎಷ್ಟು ಒಳ್ಳೆಯದು ಮಾಡಿದರು, ಎಷ್ಟು ಒಳ್ಳೆಯದು ನೆನೆಸಿದ್ರು ಕೆಟ್ಟದೇ ಆಗ್ತಾ ಉಂಟಲ್ಲ. ಯಾವುದಾವುದೋ ರೀತಿಯಲ್ಲಿ ಅದು ಕೆಟ್ಟದಾಗ್ತದೆ. ಒಳ್ಳೆ ದಾರಿಯಲ್ಲಿ ಹೋಗುವಾಗ ಎಡವಿ ಜಾರಿ ಬಿದ್ದು, ಈಗ ಒಬ್ಬ ಪೂಜೆಗೆ ಅಂತ ಹೋಗ್ತಾನೆ, ಪೂಜೆ ಮಾಡ್ತಾನೇ ಇರ್ತಾನೆ, ಯಾವುದೋ ಒಂದು ರೀತಿಯಲ್ಲಿ ಇದ್ದವ ಪರಿವರ್ತನೆ ಆದ. ಹೇಳೋದಾಯ್ತಾ? ಪರಿವರ್ತನೆ ಆದ, ಪೂಜೆ ಮಾಡ್ತಾನೇ ಇದ್ದಾನೆ, ಪೂಜೆಗೆ ಹೋಗ್ತಾ ಇದ್ದಾನೆ, ಯಾವುದೋ ರೀತಿಯಲ್ಲಿ ಇದ್ದಾಗ ಚೆನ್ನಾಗಿ ಇದ್ದ. ಆ ಪೂಜೆಗೆ ಹೋಗಿ ಬರೋಗೊಂದು ಆಕ್ಸಿಡೆಂಟಾಗಿ 6 ತಿಂಗಳು ಮಾಡ್ಕೊಳ್ತಾನೆ. ಅವ ಒಳ್ಳೆಯದಕ್ಕೆ ಹೋದದ್ದು, ಒಳ್ಳೆಯದು ಮಾಡಬೇಕು ಅಂತ ಹೋದದ್ದು. ಹೇಳೋದರ್ಥ ಆಯ್ತಾ? ಒಳ್ಳೆಯದು ಮಾಡಲಿಕ್ಕೆ ಅಂತ ಹೋದವ, ಕೆಟ್ಟದು ಮಾಡ್ತಾ ಇದ್ದ. ನಾವು ಯಾವುದೋ ರೀತಿಯಲ್ಲಿ ಒಳ್ಳೆಯದು ಮಾಡಲಿಕ್ಕೆ ಅಂತ ಹೋದ. ಆ ಒಳ್ಳೆಯದು ಮಾಡಲಿಕ್ಕೆ ಹೋದಾಗ ಕೆಟ್ಟದ್ದು ಆಯಿತು. ಇದು ಪ್ರತಿಯೊಬ್ಬ ಮನುಷ್ಯನ ಒಳಗಿರುವ ವಿಚಾರ ಇಷ್ಟೇ. ಇದು ಯಾಕೆ ಒಳ್ಳೆಯದು ನಾನು ನೆನೆಸಿದಂಗೆ ಕೆಟ್ಟದಾಗ್ತದೆ ಎಂಬ ಸತ್ಯವನ್ನು ನಾವು ತಿಳಿಯುವಾಗ, ಸೂಕ್ಷ್ಮವಾಗಿ ನೋಡುವಾಗ, ಹೋದ ಜನ್ಮದ ಮಾಡಿದ ಕೆಲವೆಲ್ಲ ವಿಚಾರಗಳು, ಅದಕ್ಕೆ ವಿಧಿ ಅಂತ ಹೇಳೋದು. ಆಗ ಹೋದ ಜನ್ಮದ ಕರ್ಮವನ್ನು ಅನುಭವಿಸಿಕೊಂಡು ಮುಂದಿನ ಜನ್ಮದ ಸಿದ್ಧತೆಯನ್ನು ಮನುಷ್ಯ ಮಾಡ್ತಾ ಇದ್ದಾನೆ. ಇಲ್ಲಿ ಅವನು ನೆನೆಸಿದ ಒಳ್ಳೆಯದು ಮಾಡಬೇಕು, 10 ಜನರಿಗೆ ಉಪಕಾರ ಮಾಡಬೇಕು, ನನ್ನ ಮನೆಯನ್ನು ಚೆನ್ನಾಗಿ ನೋಡಬೇಕು, ನಾನು ಇದೇ ರೀತಿ ಬದುಕಬೇಕು ಎಂಬ ಆ ವಿಚಾರಗಳೆಲ್ಲ ಉಂಟಲ್ಲ, ಅದೆಲ್ಲ ವ್ಯರ್ಥ ಆಗೋದಿಲ್ಲ ಅಂತ ಹೇಳೋದು. ಆ ನಿಮ್ಮ ಒಳ್ಳೆತನ ವ್ಯರ್ಥ ಆಗೋದೇ ಇಲ್ಲ. ಆ ನಿಮ್ಮ ಒಳ್ಳೆತನ ನಿಮ್ಮ ಮುಂದಿನ ಜನ್ಮದ ಅಡ್ವಾನ್ಸ್. ಅದು ನಿಮ್ಮ ಮುಂದಿನ ಜನ್ಮಕ್ಕೆ ಅದು ಬಹಳ ಪವಿತ್ರವಾದ ಸ್ಥಿತಿಯಲ್ಲಿ ಸಿಗ್ತದೆ. ಅದು ಹಾಗೆ ಅಡ್ವಾನ್ಸ್ ಆಗಿ ಪಡ್ಕೊಂಡು ಬಂದ ವಿಚಾರದ ಶ್ರೀಮಂತ ಸ್ಥಿತಿ ಉಂಟಲ್ವ, ಕೋಟ್ಯಾಧಿಪತಿ ಸ್ಥಿತಿ. ಇದರಲ್ಲಿ ಅಡ್ವಾನ್ಸ್ ಆಗಿ ಒಂದು ಜನ್ಮದಲ್ಲಿ ಇಂಥ ಒಳ್ಳೊಳ್ಳೆ ವಿಚಾರಗಳನ್ನು, ಸತ್ಯದ ವಿಚಾರವನ್ನು ತಿಳಿದು ಜೀವನವನ್ನು ಮಾಡಿ ಈ ಜನ್ಮದಲ್ಲಿ ಅಂಥ ಸ್ಥಿತಿಯನ್ನು ಪಡೆದು ಈ ಜನ್ಮದಲ್ಲಿ ಮರೆತು ಹೋಯಿತು. ಯಾಕೆ ನಾನು ಶ್ರೀಮಂತನಾಗಿ ಹುಟ್ಟಿದೆ, ನಾನು ಯಾಕೆ ಕೋಟ್ಯಾಧಿಪತಿಯಾಗಿ ಹುಟ್ಟಿದೆ, ಯಾಕೆ ಭಗವಂತ ನನಗೆ ಈ ಶಕ್ತಿಯನ್ನು ಕೊಟ್ಟ, ಯಾರಾದರೂ ಸರಿ ಹೇಳೋದರ್ಥ ಆಯಿತಾ? ಅಂಥ ಸ್ಥಿತಿಯಲ್ಲಿ ಇರುವವರು ಆಲೋಚನೆ ಮಾಡಬೇಕಾದ ವಿಚಾರ. ಆದರೆ ಅದನ್ನು ಆಲೋಚನೆ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಆದರೆ ಅದನ್ನು ಸರಿಯಾದ ಸ್ಥಿತಿಯಲ್ಲಿ ಆಲೋಚನೆ ಮಾಡಿದರೆ
ಅದು ಪ್ರಪಂಚಕ್ಕೆ ಒಳಿತೇ ಉಂಟಾಗ್ತದೆ ಅಂತ ಹೇಳೋದು. ಯಾವುದು? ಆ ಸ್ಥಿತಿ. ಆ ಸ್ಥಿತಿ ದಾಟಿ ಹೋಗಿ ಮತ್ತೆ ಸಿಗುವ ಸ್ಥಿತಿ ಉಂಟಲ್ವ, ಅದು ಜ್ಞಾನದ ಸ್ಥಿತಿ. ಲೌಕಿಕ ಪ್ರಪಂಚದಿಂದ ದೂರ ಹೋಗಬೇಕು ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಹೇಳೋದೆಲ್ಲ ಅರ್ಥ ಆಯ್ತಾ? ನೀವು ನೆನೆಸಿದ ಒಳ್ಳೆಯದು ಏನು ಮಾಡ್ತದೆ? ನಾವು ಒಳ್ಳೆಯದು ಮಾಡಿದರೂ ಕೆಟ್ಟದಾಗ್ತದೆ, ಒಳ್ಳೆಯದು ಮಾಡಿದರೂ ಕೆಟ್ಟದಾಗ್ತದೆ. ಎಷ್ಟು ಒಳ್ಳೆಯದು ಮಾಡಿದರೂ ಯಾವುದ್ಯಾವುದೋ ರೀತಿಯಲ್ಲಿ ನಮ್ಮನ್ನು ಆಟ ಆಡಿಸ್ತದೆ ಅಂತ ಹೇಳಿದರೆ, ಆಟ ಆಡಿಸೋದು ನಿಮ್ಮ ವಿಧಿ. ಆ ವಿಧಿ ನಿಯಮದಂತೆ ಹೋಗೋದು. ಆಗ ನಿಮ್ಮ ಮುಂದಿನ ವಿಧಿಯನ್ನು, ಈ ವಿಧಿಯನ್ನು ಬರೆದದ್ದು ನೀವೇ, ನಿಮ್ಮ ಮುಂದಿನ ವಿಧಿಯನ್ನು ಬರೆಯುವುದು ನೀವೇ. ನಿಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದಕ್ಕೆ ಅವಕಾಶ ಮಾಡಿಕೊಡೋದು ನೀವೇ. ನಿಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಎಂಬ ವಿಚಾರಕ್ಕೆ ಅವಕಾಶವನ್ನು ಕೊಡುವುದು ನೀವೇ ಅಂತ ಹೇಳೋದು. ಇಲ್ಲಿ ಒಳ್ಳೆಯದು ಕೆಟ್ಟದು ಯಾವುದು ಅಂತೇಳಿ ಗೊತ್ತಾಗೋದಿಲ್ಲ. ಕೆಲವು ಸಲ ಒಳ್ಳೆತನವೇ ಕೆಟ್ಟತನ ಆಗ್ತದೆ, ಕೆಲವು ಸಲ ಕೆಟ್ಟತನವೇ ಒಳ್ಳೆತನ ಆಗ್ತದೆ. ಯಾವ ಸಮಯ ಸಂದರ್ಭ ಪರಿಸ್ಥಿತಿಯಲ್ಲಿ ಯಾವ ರೀತಿ ಯೂ ಟರ್ನ್ ಹೊಡಿತದೆ ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿದರೆ, ಇಷ್ಟು ಅರಿವಿದ್ದು, ಇಷ್ಟು ಜ್ಞಾನ ಇದ್ದು, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ತಿಳಿದು ಕೂಡ ನಮ್ಮನ್ನು ಮೀರಿ ಎಲ್ಲವೂ ನಡೀತಾ ಉಂಟು ಅಂತ ಹೇಳಿದರೆ ಅದು ವಿಧಿ ನಿಯಮ. ಅದು ಜನ್ಮ ಜನ್ಮದಲ್ಲಿ ಮಾಡಿದನ್ನು ನಾವು ಅನುಭವಿಸುವುದು. ಆ ವಿಧಿಯನ್ನು, ಋಣವನ್ನು ಅವರವರ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಬೇಗದಲ್ಲಿ ಮುಗಿಸಲಿಕ್ಕೆ ಕಲಿಬೇಕು. ಅದನ್ನು ಹೇಳ್ಕೊಂಡು ಹೋಗಬಾರ್ದು. ಪ್ರತಿಯೊಬ್ಬನ ಜೀವನದಲ್ಲಿ ಬರ್ತದೆ, ಅದು ಯಾವುದೋ ರೂಪದಲ್ಲಿ ಬರ್ತದೆ. ಹೆಣ್ಣು ಹೊನ್ನು ಮಣ್ಣಿಗೆ ಸೇರಿ ಆ ಕಡೆ ಈ ಕಡೆ ಹೆಣ್ಣು ಗಂಡು ಇಬ್ಬರಿಗೂ ಅನ್ವಯಿಸಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಈ ವಿಚಾರ ಬಂದೇ ಬರ್ತದೆ. ಪ್ರತಿಯೊಬ್ಬರ ಜೀವನವು ಅವನವನ ವಿಧಿಯೇ. ಎಲ್ಲಿ ಹುಟ್ಟಿದವ ಎಲ್ಲಿ ಬದುಕ್ತಾನೆ, ಎಲ್ಲಿ ಸಾಯ್ತಾನೆ ಗೊತ್ತಿಲ್ಲ, ಎಲ್ಲಿ ನೀರು ಕುಡಿತಾನೆ ಗೊತ್ತಿಲ್ಲ, ಎಲ್ಲಿ ಮಲಗ್ತಾನೆ ಗೊತ್ತಿಲ್ಲ, ಎಲ್ಲಿ ನಿದ್ದೆ ಮಾಡ್ತಾನೆ ಅಂತ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಎಲ್ಲಿ ಇರ್ತಾನೆ ಅಂತ ಗೊತ್ತಿಲ್ಲ ಅಲ್ವಾ. ಎಲ್ಲಿಯೋ ಹುಟ್ಟಿದವ, ಕಾಶಿಯಲ್ಲಿ ಕೂಡ ಇರ್ಬೋದು ಇವತ್ತು ಅಲ್ವಾ, ಧರ್ಮಸ್ಥಳದಲ್ಲಿ ಕೂಡ ಇರ್ಬೋದು, ಇಲ್ಲ ಉಜ್ಜಯಿನಿಯಲ್ಲಿ ಕೂಡ ಇರ್ಬೋದು, ಎಲ್ಲಿ ಬೇಕಾದರೂ ಇರ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಲ್ವಾ. ಉದಾಹರಣೆ ಹೇಳಿದ್ದು. ಎಲ್ಲೂ ಬೇಕಾದರೂ ಸಾಯ್ಬೋದು. ಹೇಳಿದರ್ಥ ಆಯ್ತಾ? ಇದು ಯಾಕೆ ಹೇಳಿದ್ದು ಅಂತೇಳಿ, ವಿಧಿ. ಆ ವಿಧಿ ಎಂಬುದು ಉಂಟಲ್ವ, ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ, ಹೇಗೆ ನಿಲ್ಲಿಸ್ತದೆ ಅಂತ ಗೊತ್ತಿಲ್ಲ. ಈ ವಿಧಿ ಉಂಟಲ್ಲ, ಸರಿಯಾದ ಪಾಠವನ್ನೇ ಮಾಡ್ತದೆ ಅಂತ ಹೇಳೋದು. ದೊಡ್ಡ ಒಂದು ವಿಚಾರ ಇದು. ಸರಿಯಾಗಿ ಆಲೋಚನೆ ಮಾಡಿದರೆ ಈ ವಿಧಿ ಎಂಬುದು ಸರಿಯಾದ ಪಾಠವನ್ನೇ ಮಾಡ್ತದೆ. ಆ ವಿಧಿ ನಿಯಮ, ಆ ವಿಧಿಯಲ್ಲಿ ಬರುವ ವಿಚಾರಗಳನ್ನು ನೀವು ಯಾರತ್ರ ಹೋಗಿ ವಿಚಾರಿಸ್ತೀರಿ, ಅದರ ಮೇಲೆ ಅದಕ್ಕೆ ಸರಿಯಾದ ಸ್ಥಿತಿ ಸಿಗುವುದು. ಆ ಸಮಯ ಸಂದರ್ಭ, ಆ ಪರಿಸ್ಥಿತಿಗೆ ಏನು ಕಾರಣ ಅಂತೇಳಿ. ನೀವು ಮಾಯತ್ರ ಹೋಗಿ ಮಾಯತ್ರವೇ ಕೇಳಿದರೆ ಅದಾಗಲಿಕ್ಕಿಲ್ಲ. ಆ ಮಾಯೆ ಹೋಗಿ ಸತ್ಯದ ಹತ್ರ ಕೇಳಬೇಕು. ಆ ಸತ್ಯವೆಂಬ ಸ್ಥಿತಿಯೇ ಗುರು ಅಂತ ಹೇಳೋದು. ಆ ಸತ್ಯವೆಂಬ ಸ್ಥಿತಿಯೇ ಗುರು. ಆ ಗುರುವಿನ ಹತ್ರ ಹೋಗಿ ಕೇಳುವಾಗ ಅದಕ್ಕೆ ಬೇಕಾದ್ದು ಸಿಕ್ಕೇ ಸಿಗ್ತದೆ. ಯಾವುದೋ ಒಂದು ರೀತಿಯಲ್ಲಿ ಸತ್ಯದ ಅರಿವಾಗ್ತದೆ. ಓ, ಇದು ನನ್ನ ಹತ್ರ ಏನೂ ಇಲ್ಲ, ಖಂಡಿತವಾಗಿ ನಿನ್ನ ಹತ್ರ ಏನೂ ಇಲ್ಲ. ಇಷ್ಟು ದಿನಗಳು ನಿನಗೆ ಕ್ಷಣ ಕ್ಷಣ ಕೂಡ ಪಾಠವೇ. ಒಳ್ಳೆಯದು ಮಾಡಲಿಕ್ಕೆ ಅವಕಾಶ ಕ್ಷಣ ಕ್ಷಣ ಕೂಡ ಉಂಟು. ಶ್ವಾಸ ಇರುವಲ್ಲಿವರೆಗೆ ಒಳ್ಳೆಯದು ಮಾಡ್ಬೋದು. ಒಂದು ಕ್ಷಣದಲ್ಲಿ ಶ್ವಾಸ ಹೋಗ್ತದೆ, ಒಂದು ಕ್ಷಣದಲ್ಲಿ ಶ್ವಾಸ ಬರ್ತದೆ. ಒಂದು ಕ್ಷಣ ಇದು. ಆ ಒಂದು ಕ್ಷಣ ಅವಕಾಶವೇ. ಆ ಒಂದು ಕ್ಷಣ ನಿಂತರೆ ಒಬ್ಬ ಪರಿವರ್ತನೆ ಆಗಬೇಕು, ಒಬ್ಬ ಒಳ್ಳೆಯ ದಾರಿಗೆ ಹೋಗಬೇಕು ಅಂತ ಹೇಳಿದರೆ ಕ್ಷಣ ಕ್ಷಣ ಕೂಡ ಅವಕಾಶ ಉಂಟು. ಆ ಒಳ್ಳೆಯ ದಾರಿಯಲ್ಲಿ ಹೋಗೋನಿಗೆ ಒಳ್ಳೆಯ ದಾರಿಯಲ್ಲಿ ಹೋಗಲಿಕ್ಕೆ ಸ್ವಲ್ಪ ಎಲ್ಲರೂ ಸೇರಿ ಒಂದು ಪ್ರೇರಣೆ ಕೊಡಬೇಕು. ಆ ಒಳ್ಳೆಯ ದಾರಿಯಲ್ಲಿ ಹೋಗುವುದನ್ನು, ಆ ಒಳ್ಳೆಯ ದಾರಿಯಲ್ಲಿ ಹೋಗುವುದನ್ನು ಎಳೆದು ತರಬಾರ್ದು ಪುನಃ. ಆ ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಆ ಒಳ್ಳೆಯದೇ ಆಗಲಿ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ, ಒಂದು ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದಾನೆ, ಅವನು 4 ಜನರ ಕಷ್ಟದಲ್ಲಿ ಭಾಗಿಯಾಗಿದ್ದಾನೆ, ಏನೋ ಒಂದು ಅವನಿಂದ ಒಳ್ಳೆಯದಾಗ್ತಾ ಉಂಟು, ಒಟ್ಟಿನಲ್ಲಿ ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ದಾನೆ ಅಲ್ವಾ. ವಿಷಯ ಹೇಳೋದು
ಎಲ್ಲ ಒಳ್ಳೆಯ ದಾರಿಯಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ಅವರವರ ಮನೆ, ಅವರವರ ಕುಟುಂಬ, ಅವರವರ ಫ್ಯಾಮಿಲಿಗೆ ಒಳ್ಳೆಯವರಾಗಬೇಕು. ಇದು ಯಾಕೆ ಹೇಳೋದು ಅಂತ ಹೇಳಿದರೆ, ಒಳ್ಳೆಯದು ಕೆಟ್ಟದ್ದು ಇದು ಎಲ್ಲರಿಗೂ ಬೇಕು ಅಂತ ಹೇಳೋದು. ಇದು ಒಳ್ಳೆಯದು ಕೆಟ್ಟದ್ದು ಹೇಳೋದರ್ಥ ಆಯ್ತಾ? ಇದೆಲ್ಲ ಒಳ್ಳೆಯದು ಕೆಟ್ಟದ್ದು ಮಿಶ್ರಿತವಾಗಿ ಬರ್ತಾ ಉಂಟು ಅಂತ ಹೇಳೋದು ಎಲ್ಲ ವಿಚಾರಗಳು. ಇದು ಅವರವರ ಜೀವನದಲ್ಲಿ ಹೇಗೆ ಬೇಕು ಹಾಗೆ ತಗೊಳ್ಬೇಕಿದು. ಹೇಳೋದರ್ಥ ಆಯ್ತಾ? ಒಳ್ಳೆಯದು ಕೆಟ್ಟದಿಲ್ಲದೆ ಪ್ರಪಂಚವೇ ಇಲ್ಲ. ಈ ಪ್ರಪಂಚದಲ್ಲಿ ಏನೋ ಒಂದು ಸೃಷ್ಟಿಯಾಗಬೇಕಾದ್ರೆ ಗಂಡು ಹೆಣ್ಣು ಎಂಬ ಶಕ್ತಿ ಬೇಕಿ. ಆ ಗಂಡು ಹೆಣ್ಣು ಎಂಬ ಶಕ್ತಿ ಇಲ್ಲದಿದ್ದರೆ ಪ್ರಪಂಚದಲ್ಲಿ ಯಾವುದೂ ಸೃಷ್ಟಿಯಾಗುವುದಿಲ್ಲ. ಆಗ ಸೃಷ್ಟಿ ಆಗುವಾಗ ಯಾವ ರೀತಿ ಸೃಷ್ಟಿಯಾಗಬೇಕು, ಎಷ್ಟು ಪವಿತ್ರದಲ್ಲಿ ಸೃಷ್ಟಿಯಾಗಬೇಕು, ಯಾವ ರೀತಿ ಬೀಜ ಹಾಕಿದರೆ ಯಾವ ರೀತಿ ಫಲ ಬರ್ತದೆ. ಎಲ್ಲದಕ್ಕೂ ಮೂಲ ಕಾರಣ ಕಾಮ ಅಲ್ವಾ? ಆ ಕಾಮವನ್ನು ಒಳ್ಳೆಯ ರೀತಿಯಲ್ಲಿ ನೋಡಿದರೆ ಅದು ಕಾಮಾಗ್ನಿ ಹೋಗಿ ಜ್ಞಾನಾಗ್ನಿಯಾಗಿ ಪರಿವರ್ತನೆ ಆಗ್ತದೆ. ಆ ಕಾಮವನ್ನು ಯಾವುದ್ಯಾವುದೇ ರೀತಿ ನೋಡಿದರೆ ಅದು ಕಾಮಾಗ್ನಿಯಾಗಿ ಕಾಮವಾಗಿ ನಿಲ್ತದೆ. ಹೇಳೋದರ್ಥ ಆಯ್ತಾ? ಕಾಮವಾಗಿ ನಿಂತರೆ ಅದು ಹರಿತದೆ. ಕಾಮಾಗ್ನಿ ಆದರೆ ಅದು ಮೇಲ್ಮುಖವಾಗಿ ಹೋಗ್ತದೆ. ಹೇಳೋದರ್ಥ ಆಯ್ತಾ? ಕಾಮಾಗ್ನಿಗೂ ಕಾಮಕ್ಕಿರುವ ವ್ಯತ್ಯಾಸ. ಆಗ ಮೂಲ ವಿಚಾರ, ಈ ಮೂಲ ವಿಚಾರದಲ್ಲೇ ಎಲ್ಲರೂ ತಪ್ಪು ಮಾಡೋದು ಅಂತ ಹೇಳೋದರ್ಥ ಆಯ್ತಾ? ಸೃಷ್ಟಿಯಾಗುವ ವಿಚಾರದಲ್ಲೇ ಎಲ್ಲರೂ ಮಾಡೋದು ತಪ್ಪು. ಅದು ಸೃಷ್ಟಿ ಆಗ್ತಾ ಉಂಟು, ಪವಿತ್ರವಾದ ಸ್ಥಿತಿ ಬರ್ತಾ ಉಂಟು ಭೂಮಿಗೆ. ಇದು ನಮ್ಮಿಂದ ಆಗ್ತಾ ಉಂಟು. ಇದು ನಮ್ಮಿಂದ ಆಗ್ತಾ ಉಂಟು. ನಾವೊಂದು ಭೂಮಿಗೆ ಹೊಸ ಒಂದು ಚೈತನ್ಯವನ್ನು ಕೊಡ್ತಾ ಇದ್ದೇವೆ. ಒಂದು ಅದ್ಭುತವಾದ ವಿಷಯವನ್ನು ಕೊಡ್ತಾ ಇದ್ದೇವೆ. ಇದು ಮನುಷ್ಯ ನೆನೆಸಿದರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ವಿಜ್ಞಾನಿ ಇದನ್ನು ಆಲೋಚನೆ ಮಾಡಿದರೂ ಕೂಡ ಇದನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಂಥ ಒಂದು ಅದ್ಭುತ ಸೃಷ್ಟಿಯನ್ನು ನಾವು ಕೊಡ್ತೇವೆ ಅಂತೇಳಿ ಸ್ವಲ್ಪ ಒಂದು ಎಳ್ಳಿನಷ್ಟು ಒಂದು ದೈವಿಕ ಚಿಂತನೆ ಬಂದರೆ ನೀವು ಸೃಷ್ಟಿ ಮಾಡುವಾಗಲೇ ಅದ್ಭುತ ಚೈತನ್ಯವಾಗಿ ಸೃಷ್ಟಿ ಮಾಡ್ಬೋದು. ಅದ್ಭುತ ಚೈತನ್ಯ. ನಮ್ಮ ಋಷಿಮುನಿಗಳು ಯಾವ ರೀತಿಯೆಲ್ಲ ಸೃಷ್ಟಿ ಮಾಡಿದರು ಅವರ ಪ್ರತಿಬಿಂಬವನ್ನು. ಯಾಕೆ ಬೇಕಾಗಿ ಪ್ರತಿಬಿಂಬ ಅಂತ ಕೇಳೋದು. ಈ ಪ್ರತಿಬಿಂಬ ಆಗಬೇಕು ಅಂದರೆ ಪ್ರತಿಬಿಂಬ ಆಗಬೇಕು. ಇದರ ಇನ್ನೊಂದು ರೂಪ ಆಗಬೇಕು. ಇದರ ಇನ್ನೊಂದು ರೂಪವು ಇದು ಎರಡು ಆಗಬೇಕು. ಇದರ ಎರಡು ಆದರೆ ಅದು ಅದೇ ಮಾಡ್ತದೆ. ಇದೇ ಅದಾದರೆ ಇದರಲ್ಲಿ ಏನುಂಟು ಅದೇ ಅದರಲ್ಲಿ ಮಾಡ್ತದೆ. ಈಗ ಒಬ್ಬ ಸಾಧು ಆದವ, ಸಂತನಾದವ, ಯೋಗಿ ಆದವನಿಗೆ ಒಂದು 100 ವರ್ಷ ಆಯುಷ್ಯು, ಒಂದು 80 ವರ್ಷ ಆಯುಷ್ಯು. ಆದರೆ ಅವನ ಈ ಲೋಕದ ಚಿಂತನೆ, ಈ ಲೋಕ ಕಲ್ಯಾಣ ಎಂಬುದು 1000 ವರ್ಷ ಆಗುವಾಗ ಅದು ಪರಿಪೂರ್ಣ ಆಗ್ತದೆ. 80 ವರ್ಷದಲ್ಲಿಯೋ 100 ವರ್ಷದಲ್ಲಿಯೋ ಪರಿಪೂರ್ಣ ಆಗುವುದಿಲ್ಲ. ಹೇಳೋದರ್ಥ ಆಯ್ತಾ? 80 ವರ್ಷ 100 ವರ್ಷದಲ್ಲಿ ಪರಿಪೂರ್ಣ ಆಗೋದಿಲ್ಲ. ಈಗ 1000 ವರ್ಷ ಬೇಕು. ಆಗ 1000 ವರ್ಷ ಬೇಕು ಅಂತ ಹೇಳುವಾಗ ಒಬ್ಬ ಶಿಷ್ಯನಾದವ ಅದನ್ನು ಬೇರೆ ರೀತಿ ಬೇಕಾದ್ರೆ ತಗೊಂಡು ಹೋದಾನು. ಅರ್ಥ ಆಯ್ತಾ? ಅವನ ಜ್ಞಾನಕ್ಕೆ ಸರಿಯಾಗಿ ಅವನು ತಗೊಂಡು ಹೋದಾನು. ಯಾರು? ಶಿಷ್ಯನಾದವ. ಹೇಳೋದರ್ಥ ಆಯ್ತಾ? ಅವನ ಶಿಷ್ಯನಾದವ ಅವನ ಜ್ಞಾನಕ್ಕೆ ಹೇಗೆ ಬೇಕೋ ಹಾಗೆ ತಗೊಂಡು ಹೋದಾನು. ಆದರೆ ನಾನೇ ಅದಾದರೆ ಆ ಶಕ್ತಿ ನಾನೇ ಇನ್ನೊಂದಾದರೆ ಆಗ ನನಗೆ ಆಯುಷು ಇಲ್ಲಿ 80, ಅಲ್ಲಿ 100, ಅಲ್ಲಿ ಇನ್ನೊಂದು ಸ್ವಲ್ಪ ಆಯುಷು, ಹಾಗೇ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಹೇಳೋದರ್ಥ ಆಯ್ತಾ? ಇದು ಯಾಕೆ ಹೇಳಿದ್ದು? ಈ ವಿಷಯ ಯಾಕೆ ಹೇಳಿದ್ದು? ನಮಗೆ ಒಂದು ಸೀಮಿತ ಇದೆ, ಅದನ್ನು ನಾವು ದಾಟಿ ಒಳ್ಳೆ ರೀತಿ ಲೋಕ ಕಲ್ಯಾಣಕ್ಕೆ ನಾವು ಅದನ್ನ ಕೊಡುಗೆಗೆ ನಾವು ಮಾಡಬಹುದು. ಒಂದು ಅವಕಾಶ, ಮನುಷ್ಯ ಜನ್ಮಕ್ಕೆ ಒಂದು ಅವಕಾಶ, ಒಂದು ಮೋಕ್ಷಕ್ಕೆ
ಒಂದು ಅರ್ಧ ಮೋಕ್ಷ ಅಂತ ಹೇಳಿದರೆ ಮನುಷ್ಯ ಜನ್ಮದಲ್ಲಿ ಅವನ ಪ್ರತಿಬಿಂಬವನ್ನು ಈ ಪ್ರಪಂಚಕ್ಕೆ ಕೊಡುವುದು. ಇದು ದೊಡ್ಡ ಆಧ್ಯಾತ್ಮಿಕ, ಪರಮಶ್ರೇಷ್ಠ ಆಧ್ಯಾತ್ಮಿಕ. ಇದನ್ನು ನಮ್ಮ ಋಷಿಮುನಿಗಳು ಸತ್ಯವನ್ನು ತಿಳಿದು ಎಲ್ಲರೂ ಸಂಸಾರಸ್ಥರಾದರು. ಈ ಜ್ಞಾನ ಮಾರ್ಗ ಅಂತೇಳಿದರೆ ಸಂಸಾರದಲ್ಲೇ ಉಂಟು ಅಂತ ಹೇಳೋದು. ಆಗ ಒಳ್ಳೆಯದು ಕೆಟ್ಟದ್ದು ಬರ್ತದೆ ಅಂತೇಳಿದರೆ ಅದು ನಿಮಗೆ ಒಳ್ಳೆಯದು ಮಾಡಲಿಕ್ಕೆ ಬರೋದು, ನಿಮಗೆ ಜ್ಞಾನವನ್ನು ಹೇಳಲಿಕ್ಕೆ ಬರೋದು. ಪ್ರತಿದಿನವೂ ಕೂಡ ಜ್ಞಾನವೇ. ಈ ಜ್ಞಾನವನ್ನು ಕಂಡುಕೊಳ್ಳಲಿಕ್ಕೆ ಯೋಗ್ಯವಾದ ಸ್ಥಳ ಯಾವುದು ಅಂತೇಳಿದರೆ ಅರಣ್ಯ ಅಲ್ಲ, ಅರಮನೆ. ಅರ್ಥ ಆಯ್ತಲ್ವ? ಕಾಡಲ್ಲ, ಮನೆ. ಸತ್ಯವನ್ನು ತಿಳಿಬೇಕು, ಜ್ಞಾನವನ್ನು ತಿಳಿಬೇಕು, ತನ್ನನ್ನು ತಾನು ತಿಳಿಬೇಕು ಅಂತ ಹೇಳಿದರೆ ಒಂದು ಅರಮನೆಯ ಸುಖ ಇರಬೇಕು. ಆ ಅರಮನೆಯ ಸುಖದಲ್ಲಿ ಅವನೇ ಆಗಿರಬೇಕು. ಆ ಅರಮನೆಯ ಸುಖದಲ್ಲಿ ಅವನೇ ಆಗಿದ್ದರೆ ಮಾತ್ರ ಅವನು ಜ್ಞಾನಿ, ಅವನು ಯೋಗಿ. ಅರಣ್ಯದಲ್ಲಿ ಅವನಾಗಿರ್ಬೋದು, ಎಲ್ಲರನ್ನೂ ಬಿಟ್ಟು ಅವನವನಾಗಿರ್ಬೋದು, ಏಕಾಂತದಲ್ಲಿ ಅವನವನಾಗಿರ್ಬೋದು, ಎಲ್ಲವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಬೋದು. ಆ ನಿಯಂತ್ರಣ ತಪ್ಪಿಸಲಿಕ್ಕೆ ಎದುರು ಬೇಕಲ್ಲ ಎಲ್ಲ ಮಾಯೆಗಳು. ಆ ಮಾಯೆಗಳನ್ನು ಬಿಟ್ಟು ದೂರದಲ್ಲಿರ್ಬೋದು. ಈ ಮನಸ್ಸು ಕೆಲಸ ಮಾಡಬೇಕು ಅಂತೇಳಿ ಮನಸ್ಸಿನ ಮುಂಚೆ ಏನೋ ಒಂದು ಬೇಕು ಎದುರು. ಸುಮ್ಮನೆ ಮನಸ್ಸು ಕೆಲಸ ಮಾಡೋದಿಲ್ಲ. ಕತ್ತಲೆಯಲ್ಲಿ ಮನಸ್ಸು ಕೆಲಸ ಮಾಡ್ತದ? ಮಾಡ್ತದೆ. ಯೋಗಿಗಳಿಗೆ, ಜ್ಞಾನಿಗಳಿಗೆ, ಕೆಲವರಿಗೆಲ್ಲ ಕತ್ತಲೆಯಲ್ಲಿ ಮನಸ್ಸು ಕೆಲಸ ಮಾಡ್ತದೆ. ಆದರೆ ಮನಸ್ಸು ಎಂಬ ಮಾಯೆ ಕೆಲಸ ಮಾಡೋದು ಹಗಲಲ್ಲಿ, ಈ ಕಲರ್ಫುಲ್ಲಲ್ಲಿ. ಹೇಳೋದು ಅರ್ಥ ಆಯ್ತಾ? ಒಂದು ಜ್ಞಾನ ಪಡಿಬೇಕು, ಒಂದು ಸತ್ಯವನ್ನು ತಿಳಿಬೇಕು ಅಂತ ಹೇಳಿದರೆ ಸಂಸಾರದಷ್ಟು ಯೋಗ್ಯವಾದ ಸ್ಥಳ ಇನ್ನೊಂದಿಲ್ಲ. ಇದಕ್ಕೆ ಪರಮಶ್ರೇಷ್ಠ ಉದಾಹರಣೆ ಯಾರು ಅಂತ ಹೇಳಿದರೆ ಕೃಷ್ಣಂ ಒಂದೇ ಜಗದ್ಗುರು ವಸುದೈವ ಕುಟುಂಬಕಂ. ಯಾಕೆ ಶ್ರೀಕೃಷ್ಣನು ಜಗದ್ಗುರು ಅಂತ ಹೇಳಿದರು? ಶ್ರೀಕೃಷ್ಣ ಹೇಗಿದ್ದ? ಎಲ್ಲರೊಟ್ಟಿಗೆ ಇದ್ದ ಅಲ್ವಾ? ಅತ್ತೆ, ಮಾವ, ಚಿಕ್ಕಪ್ಪ, ಬಾವ, ತಂಗಿ, ಅಣ್ಣ ಅಂತ ಕರೆದುಕೊಂಡಿದ್ದ. ಆದರೆ ಇವತ್ತಿನ ಆಧ್ಯಾತ್ಮಿಕ ಏನು ಹೇಳ್ತದೆ? ಎಲ್ಲವನ್ನು ಬಿಟ್ಟು ದೂರ ಇರು, ಎಲ್ಲವನ್ನು ಬಿಟ್ಟು ದೂರ ಇರು, ಯಾವುದನ್ನು ಅಂಟಿಸಿಕೊಳ್ಬೇಡ, ಮನೆಯಿಂದ ಹೊರಗೆ ಹೋಗು, ಏಕಾಂತವನ್ನು ಹುಡುಕು, ಹಾಗೇ ಇರು, ಹೀಗೆ ಇರು ಅಂತ ಸಾವಿರ ರೀತಿಯಲ್ಲಿ ಹೇಳ್ತದೆ. ಸಾಕ್ಷಾತ್ ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮ ಯಾರೊಟ್ಟಿಗಿದ್ದ ಅಂತ ಕೇಳಿದರೆ, ಅವನು ಈ ಪ್ರಪಂಚಕ್ಕೆ ಏನನ್ನು ಸಾರಿದ ಅಂತ ಹೇಳಿದರೆ, ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಅವನ ಜನ್ಮದಿಂದ ಹಿಡಿದು, ಅವನ ಗೋಸೇವೆಯಿಂದ ಹಿಡಿದು, ಅವನ ಒಂದು ಲೀಲೆಯಿಂದ ಹಿಡಿದು, ಅವನ ಒಂದು ತುಂಟತನದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ ನಾವು ಆಲೋಚನೆ ಮಾಡ್ತಾ ಅದನ್ನು ಸೂಕ್ಷ್ಮವಾದ ಜ್ಞಾನದಲ್ಲಿ ನೋಡಿಕೊಂಡು ಬರುವಾಗ ಸತ್ಯದ ಅರಿವಾಗುವುದಿಲ್ವಾ ಮನುಷ್ಯನಿಗೆ? ಯಾವ ರೀತಿ ಇರ್ತಾರೆ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು, ಸಾಧುಗಳು, ಸಂತರುಗಳು? ಅಂತಂಥ ಶ್ರೇಷ್ಠ ಗುರುಗಳಿರುವಾಗ ಕೃಷ್ಣನಿಗೆ ಯಾಕೆ ಹೆಸರು? ಕೃಷ್ಣ ಮುಂದೆ ಜಗದ್ಗುರು ಅಂತೇಳಿ. ಅವನು ಹೇಗೆ ಬದುಕಿದ? ಯಾವುದಾದ್ರು ಕಟ್ಟುಪಾಡಲ್ಲೇ ಬದುಕಿದ್ನ? ಅವ ಆ ಸ್ಥಿತಿಗೆ ಬರಬೇಕಲ್ಲ. ಆ ಸ್ಥಿತಿಗೆ ಬರಲಿಕ್ಕೆ ಅವನು ಗುರುಸೇವೆಯೂ ಮಾಡಿದ. ಆ ಗುರುಸೇವೆ ಮಾಡೋ ಸುಧಾಮನೂ ಇದ್ದ. ಅನೇಕ ರೀತಿಯ ವಿಷಯವನ್ನು ಅವನು ಅನುಭವಿಸಿದ. ಆ ಗುರುಸೇವೆ ಆದ ನಂತರ ಆ ಜ್ಞಾನದ ಅರಿವಿನಿಂದ, ಆ ಸತ್ಯದ ಅರಿವಿನಿಂದ ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಎಲ್ಲವೂ ಶೂನ್ಯ ಅಂತ ತಿಳಿದು ಎಲ್ಲರಿಗೆ ಹೇಗೆ ಬೇಕು ಹಾಗೆ ಬದುಕಿದ. ರಾಜನಿಗೆ ರಾಜನಾಗಿ, ಜ್ಞಾನಿಗೆ ಜ್ಞಾನಿಯಾಗಿ, ಯೋಗಿಗೆ ಯೋಗಿಯಾಗಿ, ಋಷಿಗೆ ಋಷಿಯಾಗಿ, ಸಂಸಾರಕ್ಕೆ ಸಂಸಾರಸ್ಥನಾಗಿಯೂ ಎಲ್ಲ ರೀತಿ ಬದುಕಿದವು. ಕಾರಣ ಅವನಿಗೆ ಸತ್ಯದ ಅರಿವು. ಆ ಸತ್ಯದ ಅರಿವಾದವನಿಗೆ ಯಾವುದೂ ಇಲ್ಲ ಅಲ್ಲಿ. ಶುದ್ಧ ಅಶುದ್ಧ, ಅದು ಸಂಸಾರ, ಇವ ಯೋಗಿ, ಇವ ಮೇಲೆ, ಇವ ಕೆಳಗೆ ಎಂಬ ವಿಚಾರ ಇಲ್ಲ ಸತ್ಯದ ಅರಿವಾದವನಿಗೆ. ಎಲ್ಲರೊಳಗಿರೋದು ನಾನೇ. ಆದ ಕಾರಣ ಸತ್ಯನಾರಾಯಣ. ಎಲ್ಲರ ಒಳಗಿರೋದು ನಾನೇ, ಪ್ರತಿಯೊಬ್ಬರೊಳಗಿರೋದು ನಾನೇ ಎಂಬ ಅರಿವು ಬಂದು ಬಿಡ್ತದೆ. ನಾನೇ ಅದು ಅಂತಾಗಿ ಬಿಟ್ಟಿತ್ತು. ನಾನೇ ಅದು, ಆ ಭಗವಂತನೇ ನಾನು, ಆ ಶಕ್ತಿಯೇ ನಾನು. ನೀನು ಬೇರೆ ಎಲ್ಲಿ ಹುಡುಕತಿ? ಯಾರನ್ನು ಕೇಳ್ತಿ? ಎಲ್ಲ ಋಷಿಮನಿಗಳೇ ಆ ಸ್ಟೇಟಸ್ ಬರಲಿಲ್ಲ. ಕೃಷ್ಣನ ಒಂದು ಸ್ಥಿತಿ ಯಾರಿಗೂ ಬರಲಿಲ್ಲ ಅಂತ ಹೇಳಿದ್ರು. ಅವನು ಹೇಳಿದ ಸ್ವಯಂ ನಾನೇ ಭಗವಂತ. ಯಾರಿಗೂ ಹೇಳಲಿಕ್ಕೆ ಸಾಧ್ಯ ನಾನು ಭಗವಂತ ಅಂತೇಳಿ? ಎಷ್ಟು ಸತ್ಯ ಗೊತ್ತಿದ್ರು ನಾನೇ ಭಗವಂತ, ಕೇಳು, ಇದೇ ರೀತಿ ನಾನು ನಡೆಸ್ತೇನೆ, ನಾಳೆ ಇದೇ ನಡೀತಾ ಇರೋದು ಅಂತ ಹೇಳ್ತಾನೆ ನಾವು. ಆ ಕೃಷ್ಣ ಯಾರಾಗಿರಬೇಕು? ಅಲ್ವಾ?
ಅಂಥ ಜಗದ್ಗುರು ಆದವರಿದ್ದದೇ ಒಂದು ಕುಟುಂಬದಲ್ಲಿ. ಅಂಥ ಶ್ರೇಷ್ಠ ಗುರು ಇದ್ದದ್ದೇ ಒಂದು ಕುಟುಂಬದಲ್ಲಿ. ಆ ಕುಟುಂಬದಲ್ಲಿ ಒಂದು ಗುರು ಇರುವಾಗ ಆ ಕುಟುಂಬವೇ ತಪ್ಪು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಉಂಟು ಆಧ್ಯಾತ್ಮಿಕ ಅಂತ ಕೇಳೋದು. ಈಗಿನ ಪ್ರೆಸೆಂಟ್ ಆಧ್ಯಾತ್ಮಿಕ ಎಷ್ಟರ ಮಟ್ಟಿಗೆ ಸರಿ ಉಂಟು. ಸೊ ನಿನ್ನ ಕುಟುಂಬವನ್ನು ಪ್ರೀತಿಸು. ನಿನ್ನ ಕುಟುಂಬದಲ್ಲಿ ಬರುವ ಒಳ್ಳೆಯದು ಕೆಟ್ಟದನ್ನು ಎರಡನ್ನೂ ತಗೋ. ಅದರಲ್ಲೇ ನಿನಗೆ ಜ್ಞಾನೋದಯ ಆಗ್ತದೆ, ಅದರಲ್ಲೇ ನಿನಗೆ ಸತ್ಯದ ಅರಿವಾಗ್ತದೆ. ನೀನು ಎಲ್ಲೆಲ್ಲಿ ಹುಡುಕಬೇಡ, ಎಲ್ಲಿಗೆ ಹೋಗಬೇಡ. ನಿನ್ನ ಮನೆಯೊಳಗೆ ನಿನಗೆ ಪಾಠ ಮಾಡ್ತಾರೆ ನಿನ್ನ ಹೆಂಡತಿ, ನಿನ್ನ ಮನೆಯೊಳಗೇ ನಿನಗೆ ಪಾಠ ಮಾಡ್ತಾರೆ ನಿನ್ನ ಗಂಡ, ನಿನ್ನ ಮನೆಯೊಳಗೇ ನಿನಗೆ ಪಾಠ ಮಾಡ್ತಾರೆ ನಿನ್ನ ಮಕ್ಕಳು, ನಿನ್ನ ಮನೆಯೊಳಗೇ ನಿನಗೆ ಪಾಠ ಮಾಡ್ತಾರೆ ನಿನ್ನ ಅಪ್ಪ ಅಮ್ಮ. ಪ್ರತಿಯೊಬ್ಬರ ವಿಚಾರ ನಿಮ್ಮ ಮನೆಯೊಳಗೇ ಪಾಠ ಉಂಟು. ಆದ ಕಾರಣ ಹೇಳಿದ್ದು ಮನೆಯೇ ಮೊದಲ ಪಾಠಶಾಲೆ. ಆ ಮನೆಯಲ್ಲಿ ಸಿಗುವಷ್ಟು ಜ್ಞಾನ, ಮನೆಯಲ್ಲಿ ಸಿಗುವಷ್ಟು ಅರಿವು ಬೇರೆಯಲ್ಲಿ ಸಿಗುವುದಿಲ್ಲ. ಈ ಸತ್ಯ ಕೂಡ ಹೌದು. ಅದನ್ನೇ ರಾಯರು ಹೇಳಿದರು, ಮನೆಯೇ ಮಂತ್ರಾಲಯ ಅಂತ, ಮನಸ್ಸೇ ದೇವಾಲಯ. ಎಲ್ಲಿ ಶುದ್ಧ ಉಂಟು, ಎಲ್ಲಿ ಪವಿತ್ರತೆ ಉಂಟು, ಅಲ್ಲೆಲ್ಲ ನಾನಿದ್ದೇನೆ. ಇನ್ನು ಒಳಗೆ ನಾನಿದ್ದೇನೆ. ಇನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ, ದೇಹ ಮತ್ತು ಮನಸ್ಸು ಅಂತೇಳಿ ಅಲ್ವಾ ವಿಷಯ ಹೇಳೋದು. ಆಗ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಯಾವ ರೀತಿ ಆಲೋಚನೆ ಮಾಡಬೇಕು? ಈ ಪ್ರಪಂಚದಲ್ಲಿ ನಾವು ಒಳ್ಳೆಯದು ನಮ್ಮ ಜೀವನದಲ್ಲಿ ಕೆಟ್ಟದ್ದೇ ಆಗ್ತಾ ಉಂಟು ಅಂತ ಹೇಳಿದರೆ ಇಂದಿನ ಜನ್ಮದ ಕರ್ಮವನ್ನು ನಾವು ಕಳೀತಾ ಇದ್ದೇವೆ. ನಾವು ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಗುರುಭಕ್ತರಾದವರು ದೃಢವಾದ ಸಂಕಲ್ಪದಿಂದ, ಸತ್ಯದ ಪ್ರಾರ್ಥನೆಯಿಂದ ಒಂದೊಂದು ಹೆಜ್ಜೆಯನ್ನು ಮುಂದೆ ಇಟ್ಟುಕೊಂಡು ಹೋಗಬೇಕು. ಆ ರೀತಿಯಾಗಿ ಮುಂದೆ ಇಟ್ಟುಕೊಂಡು ಹೋದರೆ ಅದೊಂದು ಸತ್ಯದ ದಾರಿ. ಯಾಕೆ ನನಗೆ ಕೆಟ್ಟದಾಗ್ತದೆ ಅಂತ ಕೇಳೋದಲ್ಲ. ಈ ಕೆಟ್ಟದ್ರಿಂದ ನನಗೆ ಏನೆಲ್ಲ ಅನುಭವ ಆಯಿತು, ನನ್ನ ಜೀವನದಲ್ಲಿ ಎಷ್ಟು ಪರಿವರ್ತನೆ ಆಯಿತು ಎಂಬ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು, ಬೇರೆ ಅಂತ ಹೇಳೋದಿಲ್ಲ. ಅರ್ಥ ಆಯ್ತಲ್ವಾ? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ.